ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಆ್ಯಕ್ಚುಲಿ ನ್ಯೂ ಮಾಮ್ಸ್ಗೆ ಆ್ಯಕ್ಚುಲಿ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಎಲ್ರಿಗೂ ಮೆಟರ್ನಿಟಿ ಡ್ರೆಸ್ಸಸ್ ಯಾವ ತೊಗೋಬೇಕು ಅಥವಾ ಯಾವ ವೆಬ್ಸೈಟಲ್ಲಿ ತೊಗೋಬೇಕು ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನನಗೂ ಅದೇ ಥರ ಕನ್ಫ್ಯೂಷನ್ಸ್ ಇತ್ತು. ನಾನು ಈಗ ಸುಮ್ಮನೆ ಜಸ್ಟ್ ಗೂಗಲ್ ಮಾಡಿದ್ರೆ ಗೊತ್ತಲ್ವ, ಈಗ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ವೆಬ್ಸೈಟ್ಸ್ಗಳು ಬರ್ತಾ ಇರುತ್ತೆ ಅಂತ ಯಾವ ಟ್ರಸ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದರಲ್ಲೂ ಒಂದೊಂದು ಪ್ರೈಸಸ್ ಜಾಸ್ತಿ ಇರುತ್ತೆ, ಬಟ್ ಕ್ವಾಲಿಟಿ ಕಮ್ಮಿ ಇರುತ್ತೆ. ಒಂದು ಪ್ರೈಸ್ ಕಮ್ಮಿ ಇರುತ್ತೆ, ಕ್ವಾಲಿಟಿನೂ ಹಾಗೆ ಇರಲ್ಲ. ಸೊ ನನಗೆ ಒಂದು ವೆಬ್ಸೈಟ್ ಸಿಕ್ತು. ಆ್ಯಕ್ಚುಲಿ ಇದು ಯಾವುದು ಪ್ರಮೋಷನ್ ಅಲ್ಲ, ವೆಬ್ಸೈಟ್ ಸಿಕ್ತು. ನಾನು ಪರ್ಸ್ನಲಿ ಬೈ ಮಾಡಿದೆ, 3 ಡ್ರೆಸ್ಸಸ್ ಬೈ ಮಾಡಿದೆ. ಅದು ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇನ್ನೊಂದೆರಡು ತರಿಸಿದ್ದೀನಿ. ನಿಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದರಲ್ಲಿ ಫಸ್ಟ್ ಡ್ರೆಸ್ ಬಂದು ಇದು. ಆ್ಯಕ್ಚುಲಿ ಇದು ಏನು ಗೊತ್ತಾ, ಒಂದು ಅರೌಂಡ್ 600-700 ರೇಂಜಲ್ಲಿ ಅಷ್ಟೇ ಬರುತ್ತೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದಕ್ಕೊಂದು ಪಾಕೆಟ್ ಕೂಡ ಬರುತ್ತೆ, ಮತ್ತು ಇದು ಆಫ್ ಲೆಂತ್ ಕೂಡ ತೊಗೋಬೋದು. ಫುಲ್ ಲೆಂತ್ ಆಪ್ಷನ್ ಇರುತ್ತೆ ಸೇಮ್ ಡ್ರೆಸ್ಗೆ. ಆಫ್ ಮತ್ತು ಫುಲ್ಲು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಫುಲ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಫುಲ್ಲೇ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ. ಸೊ ಇದರಲ್ಲಿ ಒಂದು ಇದು ತೊಗೊಂಡಿದ್ದೀನಿ, ಮತ್ತು ಇನ್ನೊಂದು ಕಲರ್ ತೊಗೊಂಡಿದ್ದೀನಿ, ಇದೊಂದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಶೆಕೆಗೆ ತುಂಬಾ ಬೆಸ್ಟ್ ಅನಿಸುತ್ತೆ. ಸಾಫ್ಟಾಗೂ ಇದೆ, ಮತ್ತು ಪಾಕೆಟ್ ಕೂಡ ಇರುತ್ತೆ. ಪ್ಲಸ್ ನಾವು ಇದು ಟ್ಯಾಗ್ ಕೂಡ ಕೊಟ್ಟಿರ್ತಾರೆ. ಸೊ ನಮ್ಮ ಸೈಜ್ ತಕ್ಕನಾಗೆ ಫಿಟ್ಟಾಗಿ ಹಾಕೋಬೋದು. ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಇದ್ರದ್ದು ವೆಬ್ಸೈಟ್ ಬಂದು ಇನ್ಸ್ಟಾಗ್ರಾಮಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಸೊ ಟ್ರಸ್ಟಿ ಆಗಿದೆ ಆ ವೆಬ್ಸೈಟು. ಆ ವೆಬ್ಸೈಟ್ ನೇಮ್ ಬಂದು ಲೇಬಲ್ ಯಾರ ಅಂತ. ಅದ್ರಲ್ಲಿ ನಿಮಗೆ ವೆರೈಟಿ ಆಫ್ ಆಪ್ಷನ್ಸ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಕಣ್ಮುಚ್ಕೊಂಡು ಆರಾಮ್ಸೆ ಬೈ ಮಾಡ್ಬೋದು. ಇಲ್ಲಿ ನೋಡಿ ನನ್ನ ಮಗ ಅವ್ರ ಅಮ್ಮನ ಎಷ್ಟು ಕಾಳಜಿ ಮಾಡ್ತವನಂತ. ಎವ್ರಿ ಟೈಮ್ ಚಿಕನ್ ಮಟನ್ ತರಬೇಕು ಅಂದರೆ ಜೊತೆಲಿ ಹೋಗ್ಬಿಡ್ತಾನೆ ಅವ್ರ ಚಿಕ್ಕಿ ಜೊತೆ. ಈ ಟೈಮು ಮೇಕೆ ಕಾಲು ತಂದಿದ್ದಾರೆ. ಯಾಕಂದರೆ ಮೇಕೆ ಕಾಲ್ದು ಸೂಪ್ ಕುಡಿಬೇಕು ಆ್ಯಕ್ಚುಲಿ. ಯಾಕಂದರೆ ನಾವು ಚೈಲ್ಡ್ ಬರ್ತ್ ಆಗೋ ಟೈಮಲ್ಲಿ ನಮ್ಮ ಮಸಲ್ಸು ಮತ್ತು ಟಿಶ್ಯೂಸ್ ಎಲ್ಲ ತುಂಬ ವೀಕ್ ಆಗಿರುತ್ತೆ. ಅದೆಲ್ಲ ಮತ್ತೆ ಆ ಸ್ಥಾನಕ್ಕೆ ಬರಬೇಕು ಅಂದರೆ ಇದೆಲ್ಲ ಸೂಪ್ ಕುಡಿಯೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮಮ್ಮ ಹಾಗೆ ಸೂಪ್ ಮಾಡ್ತಾಯಿದ್ರು. ನಾನು ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ರೆಸಿಪಿ ಹೇಗಿರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಮಸಾಲೆ ಥರ ಏನಿರಲ್ಲ, ಪ್ಲೇನಾಗಿ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಸೊ ಫಸ್ಟು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಸೊ ಫಸ್ಟು ಮಿಕ್ಸಿ ಮಾಡ್ಕೊಬಿಡ್ಬೇಕು. ಅಂದರೆ ಈರುಳ್ಳಿ ಸ್ವಲ್ಪ ಅದರಲ್ಲಿ ಒಗ್ಗರಣೆಗೆ ಆ್ಯಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಬಾಣಂತಿ ಮನೇಲಿದ್ದಾರೆ ಅಂದರೆ ಅವ್ರಿಗೆ ನಾನ್ ವೆಜ್ಜು ಮಾಡೋದ್ರಲ್ಲೇ ಆಗೋಗುತ್ತೆ. ನಮ್ಮಮ್ಮ ಪಾಪ ಎವ್ರಿ ಟೈಮ್ ಏನು ಮಾಡಿದ್ರೆ ಹಾಲು ಇನ್ಕ್ರೀಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿರ್ತಾರೆ. ಯಾಕಂದರೆ ಮಿಲ್ಕ್ ನಾವು ಯಾವಾಗಲೂ ಕುಡಿಸ್ತಾ ಇರ್ತೀವಲ್ವ, 6 ಮಂತ್ಸ್ವರೆಗೂ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಮನೆಯಲ್ಲೂ ಅಷ್ಟೇ ಜಾಸ್ತಿ ಪಥ್ಯ ಏನೂ ಮಾಡ್ತಾಯಿಲ್ಲ. ಈ ಥರ ಮಿಲ್ಕ್ ಇನ್ಕ್ರೀಸ್ ಆಗೋಂಥ ಐಟಮ್ಸು, ಬೋನ್ ಸ್ಟ್ರೆಂತ್ ಆಗೋ ಐಟಮ್ಸೇ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಎವ್ರಿ ಟೈಮ್ ವಾರದಲ್ಲಿ 2 ಡೇಸ್ ನಾನ್ ವೆಜ್ಜೇ ಇರುತ್ತೆ. ಯಾಕಂದರೆ ಜಾಸ್ತಿ ನಾನ್ ವೆಜ್ ತಿಂದ್ರೂ, ಮಸಾಲೆ ತಿಂದ್ರೂ ಮಗುಗೆ ಹೀಟ್ ಆಗುತ್ತೆ ಅಂತಾರೆ. ಸೊ ಅದಕ್ಕೆ ಗ್ರೈಂಡ್ ಆದಮೇಲೆ ಇನ್ನು ಮಿಕ್ಕಿದ ಈರುಳ್ಳಿನ ಜಜ್ಜಿಟ್ಕೊಂಡ್ವಿ. ಕುಕ್ಕರ್ ಬಿಸಿ ಆದಮೇಲೆ ಇಲ್ಲಿ ಒಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದಾರೆ. ಎಣ್ಣೆ ಏನೂ ಹಾಕೋಕ್ಕೋಗಲ್ಲ, ಓನ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟು ಜಜ್ಜಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ತೊಳೆದಿಟ್ಕೊಂಡಂತಹ ಕಾಳುಗಳನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಿದು ಕೂಡ. ಸೊ ನೆಕ್ಸ್ಟು ನಾನ್ ವೆಜ್ ಅಂದರೆ ಅರಿಶಿನ ಹಾಕ್ಕೊಳ್ಳೇಬೇಕು. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಸೊ ಅರಿಶಿನ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ಉಪ್ಪು ಹಾಕ್ತೀವಲ್ವ. ಸೊ ನಮ್ಮಮ್ಮ ಇಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದಾರೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದಾರೆ. ಎರಡೂ ಸೇರಿ ಇವಾಗ ಮತ್ತೆ ಒಂದ್ಸಲ ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಸೊ ಕಾಲೇನು ಮಾಮೂಲಿ ಮಾಂಸ ಥರ ನೀರೆಲ್ಲ ಬಿಟ್ಕೊಳ್ಳಲ್ಲ. ಒಂದು 5 ನಿಮಿಷ ಫ್ರೈ ಮಾಡಾದ್ಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಳ್ಳೋದಷ್ಟೇ. ಅದು ಹಾಕಿ ಮತ್ತೆ ಅದನ್ನು ಮತ್ತೆ ಮಿಕ್ಸ್ ಮಾಡಬೇಕು.
ಸೊ ನಾವು ಮಾಡ್ತಿರೋದು ಸೂಪ್ ಅಲ್ವಾ ಇವಾಗ. ಇದಕ್ಕೆ ನೀರು ಈಸ್ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನಮ್ಮಮ್ಮ ಹಾಕ್ಬಿಟ್ಟಿದ್ರು. ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮತ್ತೆ ನೀರು ಹಾಕ್ತಾಯಿದ್ದಾರೆ. ನೀರು ಹಾಕಾದ್ಮೇಲೆ ಕುಕ್ಕರ್ ಮುಚ್ಚೋಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಮುಚ್ಚಿದ್ರೆ ಒಂದು 12 ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ಸೂಪ್ ರೆಡಿ ಆಗುತ್ತೆ. ಸೊ ಇಲ್ಲಿ 12 ವಿಷಲ್ ಆಯಿತು. ಓಪನ್ ಮಾಡೋಣ ಬನ್ನಿ. ನೋಡಿ ಸೂಪರಾಗಿತ್ತು, ಎಣ್ಣೆಲ್ಲ ಸಖತ್ತಾಗಿ ಬಿಟ್ಕೊಂಡಿತ್ತು. ಸೊ ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಕ್ಲೀನಾಗಿ ನನಗೆ ಬೌಲ್ಗೆ ಹಾಕಿ ಪಾಪ ನನಗೆ ವೀಡಿಯೋಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಎಲ್ಲ ಮಾಡಿಕೊಡ್ತಾಯಿದ್ದಾರೆ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಅದ್ರ ಜೊತೆಗೆ ಚಿಕನ್ ಕೂಡ ಮಾಡ್ತಾಯಿದ್ರು. ಇದಂತೂ ತುಂಬ ಟೇಸ್ಟಿ ಚಿಕನ್ ಅನಿಸುತ್ತೆ. ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ನಾನು ಯಾವಾಗಾದರೂ ಇದನ್ನು ಶೇರ್ ಮಾಡ್ತೀನಿ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಇದು ಸಕ್ಕದಾಗದೆ ಮಮ್ಮಿ ಸುಡ್ತೈತಪ್ಪ. ನಿಂಬೆಣ್ಣೆ ಹಾಕೋಣ, ಅಲ್ಲಿ ಸುರಿತಾ? ಓಕೆ. ನಿಂಗೆ ಅದು ಬೇಕಾ, ಇದು ಬೇಕಾ? ಮತ್ತೆ ಮತ್ತೆ ಇದು ಬೇಕಾ? ಆಯ್ತಾ ಮಗನೆ? ಸೂಪರಾ? ಕೋಳಿ ಅಲ್ಲ ಕಣೆ ಅದು. ಆಯ್ತು ಆಯ್ತಮ್ಮ. ನಿಜ ಹೇಳ್ತಾ ಇದ್ದೀನಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಯೂಶ್ವಲಿ ಈ ಥರ ಎಲ್ಲ ಕಾಲೆಲ್ಲ ಇಷ್ಟಪಟ್ಟು ತಿಂದವಳೆ ಅಲ್ಲ. ಸೊ ನಾನು ತುಂಬಾ ಇಷ್ಟಪಟ್ಟು ತಿಂದೆ. ಅಷ್ಟು ಚೆನ್ನಾಗಿದೆ ಟೇಸ್ಟು. ಡೆಫಿನೆಟ್ಲಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಕಲ್ಕಿ ಏನದು? ಕೋಳಿನಾ? ಮೇಕೆ ಕಾಲು ಮಗನೆ? ಕೋಳಿದೇನಾ? ಓಕೆ ಮಗನೆ, ಕೋಳಿದೆ ತಿನ್ನು. ನಿಜ ಸಖತ್ತಾಗದಲ್ವ ಮಗನೆ? ವೆರಿ ನೈಸ್. ಯಾರಪ್ಪ ಮಾಡ್ಕೊಟ್ಟಿದ್ದು? ಕಲ್ಕಿ ಯಾರು ಮಾಡ್ಕೊಟ್ಟಿದ್ದು? ಅಮ್ಮಿ ಮಾಡ್ಕೊಡ್ತಾ? ಆಯ್ತಪ್ಪ, ತಿಂತೀನಿ. ನಾನು ಹಿಡ್ಕೊಂಡು ತಿಂತಾ ಇದ್ಯಾ? ಸರಿಪ್ಪ. ಹಚ್ಕೊಂಡು ತಿನ್ನು, ತಿನ್ನು. ವೆರಿ ಗುಡ್. ತಿನ್ನೀಗ. ವಾವ್, ಎಮ್ಮಿ. ನಮ್ಮಮ್ಮ ಅಂಗನವಾಡಿ ಟೀಚರ್, ಓಕೆನಾ? ಸೊ ಅದಕ್ಕೆ ರಜಾ ಹಾಕಿದ್ದಾರೆ. ಸೊ ಇವನ ಜೊತೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವನು ನಂತರ ಇಮಿಟೇಟ್ ಮಾಡ್ತಾ ಇದ್ದಾನೆ ಅಮ್ಮನ ಥರ. ಪಾಪುಗೆ ತೂಕೊಂಡು ತೂಗ್ಬಿಡು. ಆಯ್ತು, ಬೇಡ, ಇದೇ ಹೊತ್ಕೊ, ಇದನ್ನೇ ಹೊತ್ಕೊ. ತೂಗೀಗ ತೂಗ್ಬಿಡು, ತೂಗು. ಮಗ ಅಳ್ತಾ ಅಕ್ಕ, ಮಗ ಚೆಂಡಿ ಇಟ್ಕೊಡದೆ ಬಾಣ್ತಿಗೆ ಹಾಲಿದ್ದ ಹೋಗು. ಬಾಣ್ತಿ ಹಾಲು ಕೊಡ್ಸಪ್ಪ, ಬರೀಗ ಹಾಲು ಕೊಡ್ಸ್ರೆ ಸ್ವಾಮಿ. ಇವತ್ತು ಆ್ಯಕ್ಚುಲಿ ನನ್ನ ಮಗಳಿಗೆ 1.5 ತಿಂಗಳದ್ದು ಇಂಜೆಕ್ಷನ್ ಹಾಕ್ಸಿದ್ದು. ಪಾಪ ತುಂಬಾ ನೋವುಪಟ್ಲು. ನಾನು ಅಂದ್ಕೊಂಡಿದ್ದೆ ಇವಳು ಸ್ವಲ್ಪ ಅಳೋದು ಜಾಸ್ತಿ ಇತ್ತು. ಸೊ ಇಂಜೆಕ್ಷನ್ ಕೊಟ್ಟಾಗ ಅದು ಸಮಾಧಾನ ಆಗಲ್ಲ, ಇವಳು ತುಂಬ ಅಳ್ತಾ ಇರ್ತಾಳೆ ಅಂತ ಅಂದ್ಕೊಂಡೆ. ಬಟ್ ಇಂಜೆಕ್ಷನ್ ಕೊಡುವಾಗ ಮಾತ್ರ ಅಳು, ಆಮೇಲೆ ಅವಳೇ ಸಮಾಧಾನ ಮಾಡಿಕೊಂಡ್ಳು ಪಾಪ. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಇಂಜೆಕ್ಷನ್ ಸರಿನಾ ಅಂತ ಕೇಳಿದ್ರೆ ಎರಡೂ ಬೆನಿಫಿಟ್ಸು ಸೇಮ್ ಇರುತ್ತೆ. ಏನು ಅಂದರೆ ಗೌರ್ಮೆಂಟ್ ಇಂಜೆಕ್ಷನ್ ಸ್ವಲ್ಪ ಮಕ್ಳಿಗೆ ಪೇಯ್ನ್ ಆಗುತ್ತೆ, ಸ್ವಲ್ಪ ಅಲ್ಲ ತುಂಬಾ ಪೇಯ್ನ್ ಆಗುತ್ತೆ. ಅವ್ರು ಕೊಟ್ಟಾದ್ಮೇಲೆ ಅವರೇ ಹೇಳ್ತಾರೆ ಪೇಯ್ನ್ ಇರುತ್ತೆ, ಇಲ್ಲ ಯಾವ ಕಾಲು ಪೇಯ್ನ್ ಇರುತ್ತೆ ಜಾಸ್ತಿ ಅಂತ ಅವರೇ ಮೆನ್ಷನ್ ಮಾಡಿ ಹೇಳ್ತಾರೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಜ್ವರ ಬಂದಾಗ ನೋಡ್ಕೊಂಡು ಡ್ರಾಪ್ಸ್ ಹಾಕ್ಕೊಳ್ಳಿ, ಅಂದರೆ ಪ್ಯಾರಾಸೆಪ್ಟಮಲ್ ಡ್ರಾಪ್ಸ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವರು ಪೇಯ್ನ್ಲೆಸ್ ಇಂಜೆಕ್ಷನ್ಸ್ ಕೊಡ್ತಾರೆ. ಸೊ ಪೇಯ್ನ್ ಆಗಲ್ಲ ಅಷ್ಟೇ, ಮತ್ತು ಜ್ವರ ಬರುತ್ತೆ ಅನಿಸುತ್ತೆ. ಯಾಕಂದರೆ ನಾನೇನು ಯಾವತ್ತು ನನ್ನ ಮಗನಿಗೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಇಂಜೆಕ್ಷನ್ ಹಾಕ್ಸ್ಲಿಲ್ಲ. ಯಾಕಂದರೆ ನಮಗಿಲ್ಲಿ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ಫೆಸಿಲಿಟೀಸ್ ಇನ್ ದ ಸೆನ್ಸ್ ನನ್ನಮ್ಮ ಅಂಗನವಾಡಿ ಟೀಚರ್ ಆಗಿರೋದ್ರಿಂದ ಸೊ ಅವರಿಗೆಲ್ಲ ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಗೊತ್ತು. ಸೊ ಅವರು ನಾವು ಗೊತ್ತಲ್ವ, ಪ್ರೈವೇಟ್ ಹಾಸ್ಪಿಟಲ್ಲು ಸೇಮ್ ಬೆನಿಫಿಟ್ ಇದೆ, ಇಲ್ಲೇ ಹಾಕ್ಸೋಣ ಅಂತ ಇಬ್ರಿಗೂ ಇಲ್ಲೇ ಗೌರ್ಮೆಂಟಲ್ಲೇ ಹಾಕ್ಸಿದ್ದು.
ನನ್ನ ಫ್ರೆಂಡು ಒಬ್ಬಳು ಏನು ಮಾಡಿದ್ಲು ಒಂದ್ಸಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಹಾಕ್ಸಲ್ಲ, ಅವರು ಹೇಗೇಗೋ ಕೊಟ್ಬಿಡ್ತಾರೆ ಇಂಜೆಕ್ಷನ್ ಅಂತ. ಆ್ಯಕ್ಚುಲಿ ಪಾಪುಗಳಿಗೆ ಸ್ವಲ್ಪ ಇಂಜೆಕ್ಷನ್ ಕೊಡೋದು ನೋಡ್ಬೇಕಾದ್ರೆ ನಮಗೆ ತುಂಬಾ ರ್ಯಾಶಾಗಿ ಕೊಡ್ತಾರೆ ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದೇ ಥರ ಅವ್ರು ಕೊಡಬೇಕಾಗುತ್ತೆ. ಯಾಕಂದರೆ ಪಾಪುಗಳು ಸ್ವಲ್ಪ ಅಳ್ಳಾಡಿದ್ರು ಮತ್ತು ಅವ್ರ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ, ಸ್ವಲ್ಪ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವರು ಬೇಗನೆ ಕೊಡಬೇಕಾಗುತ್ತೆ, ನಿಧಾನಕ್ಕೆ ನೋಡಿ ಕೊಡೋ ಅಂಥದ್ದು ಚಾನ್ಸಸ್ಸೇ ಇರಲ್ಲ. ಯಾಕಂದರೆ ಬೇಗ ಕೊಡಬೇಕು, ಅವ್ರು ಕೈ ಕಾಲು ಅಳ್ಳಾಡ್ಸಿದ್ರೆ ಅವ್ರಿಗೆ ಸ್ವಲ್ಪ ನೋವಾಗುತ್ತೆ ಅಂತ ಅವ್ರು ಬೇಗನೆ ಮಾಡೋದು. ಸೊ ನನ್ನ ಪ್ರಕಾರ ಗೌರ್ಮೆಂಟಲ್ಲೂ ಸೇಮ್ ಇಂಜೆಕ್ಷನ್ ಬೆನಿಫಿಟ್ ಇದೆ ಅಂದಮೇಲೆ ಗೌರ್ಮೆಂಟಲ್ಲೇ ಕೊಡಿಸ್ಬೋದು. ಯಾಕಂದರೆ ಪ್ರೈವೇಟಲ್ಲಿ ಸಮ್ ಕಾಸ್ಟ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಚಾರ್ಜಸ್ ಎಷ್ಟು ಮಾಡ್ತಾರೆ ಇಂಜೆಕ್ಷನ್ಸ್ಗೆ ಅಂತ. ಸೊ ಜಾಸ್ತಿನೇ ಇರುತ್ತೆ, ನಾನು ಕೇಳಿರೋ ಪ್ರಕಾರ 8 or 12,000 ಸಮಥಿಂಗ್ ಏನೋ ಇರುತ್ತೆ ಅನಿಸುತ್ತೆ. ಸೊ ಬೆನಿಫಿಟ್ಸ್ ಸೇಮ್ ಇರಬೇಕಾದ್ರೆ ಯಾಕೆ ಯೂಸ್ ಮಾಡ್ಕೋಬಾರ್ದು ಅಲ್ವಾ? ಇವಾಗ ಹಳ್ಳಿಲಿರೋರು ಕೂಡ ಪ್ರೈವೇಟ್ ಹಾಸ್ಪಿಟಲ್ನೇ ಆಪ್ಟ್ ಮಾಡ್ತಾ ಇದ್ದಾರೆ. ನನಗೆ ಒಬ್ಬರು ಕಾಲ್ ಮಾಡಿದರು, ಎಲ್ಲಿ ಹಾಕ್ಸ್ತೀರಾ ನೀವು, ನಾವು ಪ್ರೈವೇಟ್ ಯಾವ ಹಾಸ್ಪಿಟಲ್ ಹಾಕ್ಸ್ತಾ ಇದ್ದೀರಾ ಹೇಳಿ, ನಾವು ಹಾಕ್ಸ್ಕೊತೀವಿ ಅಂತ. ಆ್ಯಕ್ಚುಲಿ ನಾನು ಹೇಳಿದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಹಾಕ್ಸಿದ್ದು, ನೀವು ಕೂಡ ಹಾಕ್ಸ್ಕೋಬೋದು ಅಂತ ಹೇಳಿದ್ದೀನಿ. ಬೆಟರ್ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಫಸ್ಟ್ ಪ್ರಿಫರ್ ಮಾಡೋದು ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ಇಂಜೆಕ್ಷನ್ ಹಾಕ್ಸ್ತಾ ಇದ್ದೀರಾ ಅಂತ ಅಂದರೆ ಅವತ್ತಿನ ದಿನ ತಲೆಗೆ ಸ್ನಾನ ಮಾಡಿಸ್ಬೇಕು ಪಾಪುಗೆ. ಯಾಕಂದರೆ ಜ್ವರ ಬರುತ್ತೆ, ಪೇಯ್ನ್ ಇರುತ್ತೆ, ಸ್ನಾನ ಮಾಡ್ಸೋಕ್ಕಾಗಲ್ಲ 1 2 or 3 days. ಸೊ ಅವತ್ತೊಂದು ದಿನ ತಲೆಗೆ ಸ್ನಾನ ಮಾಡಿಸೋದು ತುಂಬಾ ಒಳ್ಳೆಯದು. ಯಾಕಂದರೆ ಡಾಕ್ಟರ್ ಕೂಡ ಬರ್ತಾರೆ, ಡಾಕ್ಟರ್ ನೋಡ್ತಾರೆ, ಮಗು ಕ್ಲೀನಾಗಿ ಇಟ್ಕೋಬೇಕು ಅಂತೆಲ್ಲ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ತಲೆಗೆ ಸ್ನಾನ ಮಾಡಿಸೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅವತ್ತೊಂದು ದಿನ. ಬಟ್ ಬಿಫೋರ್ 12 o'clock ಮುಂಚೆನೇ ಇಂಜೆಕ್ಷನ್ಸ್ ಹಾಕ್ತಾರೆ ಆ್ಯಕ್ಚುಲಿ. ಸಂಜೆ ಮೇಲೆಲ್ಲ ಹಾಕೋಕ್ಕೆ ಹೋಗಲ್ಲ ಅವರು. ಆಮೇಲೆ ನೆಕ್ಸ್ಟು ಜ್ವರ ಬರುತ್ತೆ, ನಾವು ಆ್ಯಕ್ಚುಲಿ ನಿದ್ದೆಗೆಟ್ಟು ಅಥವಾ ಎಕ್ಸ್ಟ್ರಾ ಕೇರ್ ಕೊಟ್ಟು ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಅವ್ರಿಗೂ ಫಸ್ಟ್ ಟೈಮ್ ಪೇಯ್ನ್ ಆಗ್ತಾ ಇರುತ್ತೆ, ಜ್ವರ ಬಂದಿರುತ್ತೆ, ಎರಡೂ ಥರ ಪೇಯ್ನ್ ಪ್ಲಸ್ ಜ್ವರ ಎರಡೂ ಇರುತ್ತೆ. ಸೊ ಎಕ್ಸ್ಟ್ರಾ ಕೇರ್ ಕೊಟ್ಟು ನಾವು ನೋಡ್ಕೋಬೇಕು. ನನ್ನ ಮಗಳಿಗೆ ಆ್ಯಕ್ಚುಲಿ ಇವಾಗ ಜ್ವರ ಸ್ಟಾರ್ಟ್ ಆಗಿದೆ, ಪೇಯ್ನು ಕೂಡ ಸಂಜೆ ಆಯ್ತಾ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಅಳ್ತಾ ಇದ್ದಾಳೆ. ಸ್ವಲ್ಪ ಕೇರ್ ಕೊಟ್ಟು ನೋಡ್ಕೋಬೇಕಷ್ಟೇ, ಏನಿಲ್ಲ 2 or 3 ಡೇಸಲ್ಲಿ ಸರಿ ಹೋಗುತ್ತೆ. ಒಬ್ಬೊಬ್ರು ಕೇಳಿದ್ರು ಇಂಜೆಕ್ಷನ್ ಹಾಸ್ಪಿಟಲ್ಗೆ ಹೋಗಿ ಹಾಕ್ಸ್ಬೇಕಾ ಅಥವಾ ಮನೆಗೆ ಬಂದು ಹಾಕ್ತಾರಾ ಅಂತ. ಬಟ್ ನನ್ನ ಮಗನಿಗೆ ಪ್ರೀವಿಯಸ್ಲಿ ಮನೆಗೆ ಬಂದು ಹಾಕಿದ್ರು. ಬಟ್ ಇವಾಗೇನು ರೂಲ್ಸ್ ಚೇಂಜ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಿಯರ್ ಬೈ ಅಂಗನವಾಡಿಗೆ ಇಲ್ಲಾಂದರೆ ಹಾಸ್ಪಿಟಲ್ಸ್ ವೀಕ್ಲಿ ಒನ್ಸು ಹಾಸ್ಪಿಟಲಲ್ಲಿ ಹೋಗಿ ಹಾಕ್ಸ್ಕೊಳ್ಳೋ ಅಂಥದ್ದು ಆಪ್ಷನ್ಸ್ ಮಾಡಿರ್ತಾರೆ. ಸೊ ನನಗಿಲ್ಲಿ ನಿಯರ್ ಬೈ ಅಂಗನವಾಡಿಗೆ ಬಂದಿದ್ದರು, ಸೊ ಅಲ್ಲಿ ಹಾಕ್ಸ್ಕೊಂಡು ಬಂದೆ. ಕೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಲು ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಇಂಜೆಕ್ಷನ್ ಸರಿನಾ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ಲು ಬೆಸ್ಟು, ಪ್ರೈವೇಟು ಬೆಸ್ಟು. ಬಟ್ ಅದರಲ್ಲಿ ಕಾಸ್ಟ್ ಹೈ ರೇಂಜ್ ಆಫ್ ಕಾಸ್ಟೇ ಇರುತ್ತೆ ಅನಿಸುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ಲಿ ಫ್ರೀ ಸಿಗುತ್ತೆ. ಬೆನಿಫಿಟ್ಸ್ ಆರ್ ಸೇಮ್ ಇನ್ ಬೋತ್ ದ ಸೆಕ್ಟರ್ಸ್. ಪಾಪುನ ನಾವು ಹುಷಾರಾಗಿ ನೋಡ್ಕೋಬೇಕು ಇಂಜೆಕ್ಷನ್ಸ್ ಹಾಕಿದಾಗ ಅಷ್ಟೇ. ಅಲ್ಲ ಮಗಳೇ, ಜ್ವರ ಬಂದಿದೆಯಾ ಮಗನೇ ನಿನಗೆ? ಆ್ಯಕ್ಚುಲಿ ಮಲ್ಕೋತಾ ಇದ್ದಾಳೆ, ಮಲಗಿಸ್ತೀನಿ ಇವಾಗ ನಾನು. ಈ ಇನ್ಫಾರ್ಮೇಷನ್ ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಅವರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು